ಕೃಣಾಲ್ ಅವ್ರ ಅಣ್ಣನ ಬಾಡಿನ ಏನು ಹಾಸ್ಪಿಟಲ್ ತಗೊಂಡ್ ಬರ್ತಾ ಇದ್ದ, ಅವಾಗ ಬಾಯಿಂದ ನೊರೆ ಬರ್ತಿರೋದನ್ನ ನೋಟಿಸ್ ಮಾಡಿರ್ತಾನೆ. ಸೊ ಪೋಸ್ಟ್ ಮಾರ್ಟಮ್ ಆಗ್ಲಿ ಪರವಾಗಿಲ್ಲ, ಒನ್ ಡೇ ಟೈಮ್ ತಗೊಂಡ್ರು ಪರವಾಗಿಲ್ಲ, ಆಗ್ಲಿ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ಗೆ ಆತ ಒಪ್ಕೋತಾನೆ. ನೆಕ್ಸ್ಟ್ ಡೇ ಅವ್ರ ಏನ್ ಕಾರ್ಯಗಳಿತ್ತು ಅದನ್ನೆಲ್ಲಾ ಮುಗಿಸಿ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಮತ್ತೆ ರಿಟರ್ನ್ ವಾಪಸ್ ಮನೆಗ್ ಬರ್ತಾರೆ. ಯಾವುದೋ ಒಂದು ಮೊಬೈಲ್ ರಿಲೇಷನ್ ಸಿಕ್ಕಿದೆ ಅಂತ ಹೇಳಿ ಆ ಮೊಬೈಲ್ ನ ತಗೊಂಡ್ಬಂದು ಕೃಣಾಲ್ ಕೈಗೆ ಕೊಡ್ತಾರೆ. ಕೃಣಾಲ್ ಅದನ್ನ ಓಪನ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಇದು ರಾಹುಲ್ ಮೊಬೈಲ್, ಅವ್ರ ಚಿಕ್ಕಪ್ಪನ ಮಗ ರಾಹುಲ್ ಮೊಬೈಲ್ ಇದು. ಸೊ ನಾನು ಅವನ ಹತ್ರದಲ್ಲಿ ಎಲ್ಲಾದ್ರೂ ಬಿಟ್ಟೋಗಿರ್ಬೇಕು, ಅವ್ನ್ ಬಂದ್ಮೇಲೆ ನಾನು ಕೊಡ್ತೀನಿ ಬಿಡಿ ಅಂತ ಅವನ ಹತ್ರ ಇಟ್ಕೋತಾನೆ. ಅದಾದ ಸ್ವಲ್ಪ ಹೊತ್ತಿಗೆ ಕೃಣಾಲ್ಗೆ ತನ್ನ ಮೊಬೈಲ್ ಎಲ್ಲಿದೆ ಅಂತ ಹೇಳಿ ಸಿಗ್ತಾ ಇರಲ್ಲ. ಸೊ ರಾಹುಲ್ ಮೊಬೈಲ್ ಇದೆ ಅಲ್ವಾ, ಅದರಿಂದ ತನ್ನ ಮೊಬೈಲ್ ಕಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಾಗ ಲಾಕ್ ಓಪನ್ ಮಾಡಿ ರೀಸೆಂಟ್ ಡೈಲ್ಸ್ ಹೋಗ್ತಾನೆ. ರೀಸೆಂಟ್ ಡೈಲ್ಸ್ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ವೈಫಿ 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 ಅಂತ ಹೇಳಿ ಸೇವ್ ಮಾಡಿರ್ತಾನೆ. ಸೊ ಇಲ್ಲಿ ಕೃಣಾಲ್ಗೆ ಇದೊಂದು ಸಸ್ಪಿಷಿಯಸ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ ರಾಹುಲ್ಗೆ ಇನ್ನೂ ಮದುವೆ ಆಗಿಲ್ಲ, ಆದ್ರೆ ಮೊಬೈಲ್ ನಲ್ಲಿ ವೈಫಿ ವೈಫಿ ಅಂತ ಹೇಳಿ ಸೇವ್ ಮಾಡ್ಕೊಂಡಿದ್ದಾನೆ. ಮತ್ತೆ ತುಂಬಾ ಸರಿನೂ ಕೂಡ ಆ ನಂಬರಿಗೆ ಕಾಲ್ ಹೋಗಿದೆ. ಆ ನಂಬರ್ ಯಾರ್ದು ಅಂತ ಹೇಳಿ ಕೃಣಾಲ್ ಚೆಕ್ ಮಾಡಿದಾಗ ಅವಾಗ ಗೊತ್ತಾಗತ್ತೆ ಅದು ಬೇರೆ ಯಾರು ಅಲ್ಲ, ಆತನ ಅತ್ತಿಗೆ ಆದಂತ ಸುಷ್ಮಿತಾ ಅಂತ.